ಪಹಲ್ಗಾಮ್ ದಾಳಿ ನಡೆದು 26 ದಿನ ಕಳೆದರೂ ಕೂಡ ಉಗ್ರರ ಸುಳಿವು ಇನ್ನೂ ಇಲ್ಲ. ಆ 4 ಉಗ್ರರು ಒಂದೇ ಒಂದು ಸುಳಿವು ಯಾರಿಗೂ ಸಿಗದಂತೆ ಮಾಡಿದ್ದಾರೆ. ಒಂದ್ ಕಡೆ ಸೇನೆಯಿಂದ ಕಾಶ್ಮೀರ ಭಾಗದಲ್ಲಿ ಆಪರೇಷನ್ ಕೆಲ್ಲರ್ ನಿರಂತರವಾಗಿ ಆಗ್ತಿದೆ. 14 ಉಗ್ರರ ಹಿಟ್ ಲಿಸ್ಟ್ ರೆಡಿ ಆಗಿದೆ. ಆ ಲಿಸ್ಟ್ ನಲ್ಲಿದ್ದಂತಹ 6 ಉಗ್ರರನ್ನ ಯಮಪುರಿಗೆ ಕಳಿಸಿದ್ದಾರೆ. ಬಾಕಿ 8 ಜನರಿಗಾಗಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಇದರಲ್ಲಿ ಈ 4 ಕೂಡ ಇದ್ದಾರೆ. ಮತ್ತೊಂದು ಕಡೆ 4 ಹಂತಕರಿಗಾಗಿಯೂ ಕೂಡ ಶೋಧ ಮುಂದುವರೆದಿದೆ. ಬೈಸರನ್ ವ್ಯಾಲಿ ಗುಡ್ಡಗಾಡಿನ ಪ್ರದೇಶದಲ್ಲಿ ಸೇನೆಯ ಹುಡುಕಾಟ ಆಗ್ತಾ ಇದೆ. ಜೊತೆಗೆ ಪುಲ್ವಾಮಾ ಜಿಲ್ಲೆಯಲ್ಲೂ ಕೂಡ ನಿರಂತರ ಶೋಧ ಕಾರ್ಯ ನಡೀತಾ ಇದೆ. ಸಿಆರ್ಪಿಎಫ್, ಜಮ್ಮು, ಕೇಂದ್ರ ಗುಪ್ತಚರ, ಎನ್ಐಎಯಿಂದ ಹುಡುಕಾಟ ನಿರಂತರವಾಗಿ ಆಗ್ತಾ ಇದೆ. 26 ದಿನ ಕಳೆದರೂ ಕೂಡ ಇನ್ನೂ ಈ 4 ಉಗ್ರರು ಸಿಕ್ಕಿಲ್ಲ. ಇವರ ಸುಳಿವು ನೀಡಿದವರಿಗೆ 20 ಲಕ್ಷ ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಬಹುಮಾನ ಕೂಡ ಘೋಷಿಸಿದ್ದಾರೆ. ಆದರೆ ಇದುವರೆಗೂ ಈ 4 ಕಿಲ್ಲರ್ಸ್ ಎಲ್ಲಿದ್ದಾರೆ, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಇದ್ಯಾವುದರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಸೊ ಇವರಿಗೆ ಸಪೋರ್ಟ್ ಮಾಡಿದಂತಹ ಸ್ಥಳೀಯ 2 ಅರೆಸ್ಟ್ ಮಾಡಿದ್ರು. 50 ಜನರನ್ನ ವಶಕ್ಕೆ ಪಡ್ಕೊಂಡ್ರು. ಅವರಿಂದ ಏನೆಲ್ಲ ಮಾಹಿತಿ ಸಿಕ್ತು, ಆ ಮಾಹಿತಿಯ ಆಧಾರದ ಮೇಲೂ ಕೂಡ ತನಿಖೆ ಆಗ್ತಿದೆ. ಹೀಗಿದ್ರೂ ಕೂಡ ಈ ಮೋಸ್ಟ್ ವಾಂಟೆಡ್ 4 ಜನ ಟೆರರಿಸ್ಟ್ ಎಲ್ಲಿದ್ದಾರೆ ಅನ್ನೋ ಸುಳಿವಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಗರದಿಂದ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಜಗದೀಶ್, ಘಟನೆಯಾಗಿ 25-26 ದಿನ ಕಳೆದರೂ ಕೂಡ ಈ 4 ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಎಲ್ಲಿದ್ದಾರೆ ಅನ್ನೋ ಸುಳಿವು ಇನ್ನೂ ಸಿಗದೇ ಇರೋದಕ್ಕೆ ಏನ್ ಕಾರಣ ಇರಬಹುದು? ಇವರ ಹುಡುಕಾಟದ ಕಾರ್ಯಾಚರಣೆ ಹೇಗಾಗ್ತಿದೆ? ಸಭಾ ಘಟನೆ ನಡೆದು ಅಂದ್ರೆ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಘಟನೆ ನಡೆಯುತ್ತೆ ಬೈಸರನ್ ವ್ಯಾಲಿಯಲ್ಲಿ. ಆ ಬೈಸರನ್ ವ್ಯಾಲಿಯಲ್ಲಿ ಬರೋಬ್ಬರಿ 26ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡುವಂತಹ ಉಗ್ರರು ಇನ್ನೂವರೆಗೂ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಈಗ 25 ದಿವಸ ಕಂಪ್ಲೀಟ್ ಆಗಿ 26ನೇ ದಿವಸಕ್ಕೆ ಕಾಲಿಟ್ಟಿರುವಂತಹ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ಕಡೆಗೆ ಆಪರೇಷನ್ಸ್ ನಡೀತಾ ಇದೆ. ಉಗ್ರರನ್ನ ಸೆದೆಬಡಿಯುವಂತಹ ಕೆಲಸ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಹುಡುಕಾಟದ ಕೆಲಸಗಳು ನಡೀತಾ ಇದೆ. ಆದ್ರೆ ಇನ್ನೂವರೆಗೂ ಆ ಪ್ರಮುಖವಾದಂತಹ 4 ಜನರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗದೇ ಇರುವಂತಕ್ಕೆ ಮೂಲವಾದಂತಹ ಕಾರಣ ಇರುವಂತದ್ದು ಇಲ್ಲಿರುವಂತಹ ಭೌಗೋಳಿಕ ಚಿತ್ರಣ. ಈ ಭೌಗೋಳಿಕ ಚಿತ್ರಣ ಅಂದ್ರೆ ಆ ಬೈಸರನ್ ವ್ಯಾಲಿಯಲ್ಲಿ ದಾಳಿಯನ್ನ ಮಾಡಿ ತದನಂತರ ಅವರು ಏನಂದ್ರೆ ತಪ್ಪಿಸ್ಕೊಳ್ತಾರಲ್ಲ, ಆ ತಪ್ಪಿಸ್ಕೊಂಡಿರ್ತಕ್ಕಂತಹ ಪರ್ವತಗಳು ಮತ್ತೆ ಹಿಮ ಪರ್ವತಗಳು ಎರಡೂ ಸಹಿತ ಅಂದ್ರೆ ಅಕ್ಕಪಕ್ಕ ಇರುವಂತದ್ದು. ಆ ಭಾಗ ಬರೋಬ್ಬರಿ 38ರಿಂದ 40 ಕಿಲೋಮೀಟರ್ ವ್ಯಾಪ್ತಿಯನ್ನ ಇಟ್ಕೊಂಡಿದೆ. ಮತ್ತೆ ಅದೇ ಭಾಗದಲ್ಲಿ ಇದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಸಹಿತ ಏನಂದ್ರೆ ಹುಟ್ಟಾಗ್ತಾ ಇರುವಂತದ್ದು. ಕಾರಣ ಏನು ಅಂದ್ರೆ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ 22ನೇ ತಾರೀಕಿಗೆ ಅವರು ನಿರಂತರವಾದಂತಹ ಫೈರಿಂಗ್ ಅನ್ನ ಮಾಡಿ ತದನಂತರ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಮಿನಿಮಮ್ 1 ಗಂಟೆಗಳ ಕಾಲ ಕಾಲಾವಕಾಶ ಇತ್ತು. ಅದು ಏನಂದ್ರೆ ಬೈಸರನ್ ವ್ಯಾಲಿಗೆ ಸೇನೆ ಮತ್ತೆ ಪೊಲೀಸರು ಹೋಗೋ ಸಲುವಾಗಿ ಏನಂದ್ರೆ ಅವಕಾಶ ಇತ್ತೆ ವಿನಃ ಅದಾದ್ಮೇಲೆ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಬಹಳಷ್ಟು ಕಾಲಾವಕಾಶ ಇತ್ತು. ಮತ್ತೆ ಇವರು ಪೂರ್ತಿ ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಬಂದಿದ್ರು. ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು, ಯಾವ ಭಾಗದಿಂದ ದಾಳಿಯನ್ನ ಮಾಡಬೇಕು, ದಾಳಿಯನ್ನ ಮಾಡಿ ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ತಪ್ಪಿಸ್ಕೊಂಡಂತಹ ಜಾಗದಲ್ಲಿ ಎಲ್ಲಿ ಹೋಗಿ ಸೇಫ್ ಆಗಿ ಇರಬೇಕು ಅನ್ನುವಂತಹ ಪೂರ್ತಿ ಮಾಹಿತಿ ಇತ್ತು ಅವರ ಹತ್ರ. ಮತ್ತೆ ಅದರ ಜೊತೆಗೆ ಅವ್ರ ಜೊತೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಗಳು ಸಹಿತ ಇನ್ನೂವರೆಗೂ ಯಾರೂ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮತ್ತೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ 2 ಪ್ರಮುಖವಾದಂತಹ ಆಪರೇಷನ್ ಕೆಲ್ಲರ್ ಏನಂದ್ರೆ ಆಪರೇಷನ್ ನಡೀತಲ್ಲ, ಆ ಒಂದು ಸಂದರ್ಭದಲ್ಲೂ ಸಹಿತ ಆ 6 ಜನರಲ್ಲಿ 2 ಈ 4 ಜನರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ರು. ಹಾಗಾಗಿ ಅವ್ರನ್ನ ಹಿಡಿಯುವಂತಹ ಕೆಲಸವನ್ನ ಜೀವಂತವಾಗಿ ಹಿಡಿಬೇಕು ಅಂತ ಬಹಳಷ್ಟು ಪ್ರಯತ್ನ ಸೇನೆ ಪಡುತ್ತೆ. ಆದ್ರೆ ಇನ್ನೂವರೆಗೂ ಸಹಿತ ಅವ್ರನ್ನ ಏನಂದ್ರೆ ಕೊನೆಗೆ ಅವ್ರು ಒಪ್ಕೊಳ್ಳಿಲ್ಲ ಸಲುವಾಗಿಂದ ಅವ್ರನ್ನ ಹತ್ಯೆ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಯಿತು. ಅದನ್ನ ಹೊರತುಪಡಿಸಿ ಈಗ ಉಳಿದಿರತಕ್ಕಂತಹ 8 ಜನ ಅಂದ್ರೆ ಟೋಟಲ್ 14 ಜನ ಅವ್ರ ಜೊತೆ ಸಂಪರ್ಕದಲ್ಲಿದ್ರು, ಅವರು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅಂತ ಏನು ಸೇನೆ ಹತ್ರ ಒಂದು ಲಿಸ್ಟ್ ಬಂದಿದೆಯಲ್ಲ, ಆ ಲಿಸ್ಟ್ ನಲ್ಲಿ 6 ಜನರನ್ನ ಹತ್ಯೆ ಮಾಡಲಾಗಿದೆ. ಉಳಿದಿರತಕ್ಕಂತಹ 8 ಜನರನ್ನ ಹುಡುಕಾಟದಲ್ಲೂ ಸಹಿತ ಈಗಾಗಲೇ ಸೇನೆ ಇದೆ. ಅಂದ್ರೆ ಒಂದು ಕಡೆಗೆ ಇಲ್ಲಿರುವಂತಹ ಸೇನೆ ಆಗಿರಬಹುದು, ಸಿಆರ್ಪಿಎಫ್ ಆಗಿರಬಹುದು, RR ರೈಫಲ್ಸ್ ಆಗಿರಬಹುದು, ಅದರ ಜೊತೆಗೆ ಏನಂದ್ರೆ SOG ಸ್ಪೆಷಲ್ ಆಪರೇಷನ್ ಗ್ರೂಪ್ ಜಮ್ಮು ಕಾಶ್ಮೀರದ್ದೇನಿದೆ ಅದು ಇದರಲ್ಲಿ ಏನಂದ್ರೆ ಭಾಗಿಯಾಗಿದೆ ಹುಡುಕಾಟದಲ್ಲಿ. ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಬ್ಯೂರೋ ಏನಂದ್ರೆ ನಿರಂತರವಾದಂತಹ ಸಂಪರ್ಕದಲ್ಲಿದೆ, NIA ಸಂಪರ್ಕದಲ್ಲಿದೆ. ಎಲ್ಲಾ ಟೀಮ್ಗಳು ಸಹಿತ ನಿರಂತರವಾದಂತಹ ಕಾರ್ಯಾಚರಣೆ ಮಾಡ್ತಾ ಇದ್ರು ಸಹಿತ ಇಲ್ಲಿಯವರೆಗೆ ಅವ್ರನ್ನ ಹುಡುಕೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವರು ಬೇರೆ ಜನರ ಜೊತೆಗೆ ಅಥವಾ ಅಂದ್ರೆ ಸ್ಥಳೀಯರ ಜೊತೆಗೆ ಆ ಸಂಪರ್ಕ ಏನಿತ್ತಲ್ಲ, ಸಂಪರ್ಕವನ್ನ ಸಂಪೂರ್ಣವಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ ಕುತ್ಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಭೌಗೋಳಿಕವಾಗಿರುವಂತಹ ಚಿತ್ರಣ ನೋಡಿದ್ರೆ ನೀವು ಎಂತವರಿಗೂ ಸಹಿತ ಏನಂದ್ರೆ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಹಿಮ ಪರ್ವತಗಳಿದಾವೆ, ಮತ್ತೊಂದು ಕಡೆಗೆ ಬೆಟ್ಟ ಗುಡ್ಡಗಳ ಏನಂದ್ರೆ ಹಿಮಸಾಗರವೇ ಇಲ್ಲಿ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಸೇನೆಗೂ ಸಹಿತ ಮೇಲ್ಗಡೆ ಹೋಗಿ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಬಹಳಷ್ಟು ನೈಸರ್ಗಿಕವಾಗಿ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅವರ ಮಾಹಿತಿ ಇನ್ನೂವರೆಗೂ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಗೆ 4 ಜಿಲ್ಲೆಗಳ
ಏನು ಪ್ರಮುಖವಾದಂತಿದ್ದಾವೆ ಇದಲ್ಲ, ಅನಂತನಾಗ್ ಆಗಿರ್ಬೋದು, ಬೈಸರನ್ ವ್ಯಾಲಿಯ ಪೆಹಲ್ಗಾಮ್ ಆಗಿರ್ಬೋದು, ಅಥವಾ ಬಾರಾಮುಲ್ಲಾ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಇಲ್ಲಿರುವಂತಹ ಬೇರೆ ಬೇರೆ ಪ್ರದೇಶಗಳಾಗಿರ್ಬೋದು, ಆ 4 ಪ್ರದೇಶಗಳಲ್ಲಿ 4 ಜಿಲ್ಲೆಗಳಲ್ಲಿ ಆ ಉಗ್ರರ ಒಡನಾಟ ಇರುವಂತಹ ಜನರಿದ್ದಾರೆ. ಅವರು ಇವರಿಗೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಈ 4 ಪ್ರದೇಶಗಳು ಏನಿದಾವೆ ಆ 4 ಜಿಲ್ಲೆಗಳ ಜನರೇನಂದ್ರೆ ಅವರಿಗೆ ಸಪೋರ್ಟ್ ಕೊಡ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಏನಂದ್ರೆ ಇಲ್ಲಿರುವಂತಹ ಜನರು ಅವರಿಗೆ ಅವರ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಈಗಾಗಲೇ ಏನಂದ್ರೆ ಇಲ್ಲಿರುವಂತಹ ಜಮ್ಮು ಕಾಶ್ಮೀರ ಸರ್ಕಾರ 20 ಲಕ್ಷ ರೂಪಾಯಿ ಪರಿಹಾರವನ್ನ ಬಹುಮಾನವನ್ನ ಕೊಡ್ತೀವಿ ನಾವು ಯಾರಾದ್ರೂ ಅವರ ಬಗ್ಗೆ ಸುಳಿವು ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆಗೂ ಸಹಿತ ಪೋಸ್ಟ್ ಅಂಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಸಹಿತ ಒಬ್ಬ ವ್ಯಕ್ತಿಯು ಬಂದು ಏನಂದ್ರೆ ಇವರ ಚೆಹರೆಗಳನ್ನ ಅಥವಾ ಇವರ ಗುರುತುಗಳನ್ನ ಅಥವಾ ಇವರ ಏನಂದ್ರೆ ಹೋಗುವಂತಹ ದಾರಿಗಳನ್ನ ಯಾವುದೂ ಸಹಿತ ಏನಂದ್ರೆ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸ್ಥಳೀಯರನ್ನು ಸಹಿತ ಈಗ ಬರೋಬ್ಬರಿ 150ಕ್ಕೂ ಹೆಚ್ಚು ಜನರನ್ನ ಬಂಧನವನ್ನ ಮಾಡಿ ಅವರ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಸೇನೆ ಮತ್ತೆ ಇಲ್ಲಿರುವಂತಹ ಜಮ್ಮು ಕಾಶ್ಮೀರ ಪೊಲೀಸ್ ಮಾಡ್ತಾ ಇದ್ರು. ಒಂದೇ ಒಂದು ಹಿಂಟ್ ಸಿಗ್ತಾ ಇಲ್ಲ. ಇದು ಸೇನೆಗೆ ಮತ್ತೆ ಇಲ್ಲಿರುವಂತಹ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಹಾಗಾಗಿ ಇನ್ನೂವರೆಗೂ ಸಹಿತ ಆಪರೇಷನ್ ಕೆಲ್ಲರ್ನ ಅಡಿಯಲ್ಲಿ ಮತ್ತೆ ಆ 4 ಜನರ ಹುಡುಕಾಟದಲ್ಲಿ ಅಂದ್ರೆ ಆಪರೇಷನ್ ನಡೀತಾನೆ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.